ಇವತ್ತಿನ ಕಾನ್ಸೆಪ್ಟು ಸ್ಟ್ರಕ್ಚರ್ ಪ್ಲಸ್ ಎಂಟ್ರಿ. ಒಂದು ಸ್ಟ್ರಕ್ಚರ್ನ ಇಟ್ಕೊಂಡು ಯಾವ ಥರ ಎಂಟ್ರಿ ತಗೋಬೋದು, ಹಾಗೆ ಈ ಸ್ಟ್ರಕ್ಚರ್ ಜೊತೆಗೆ ನಮಗೆ ಲಿಕ್ವಿಡಿಟಿ ಆಗಲಿ, ಸಪೋರ್ಟ್ ಆಗಲಿ, ಜೊತೆಗೆ ಸ್ಟಾಪ್ ಆ್ಯಂಡ್ ಝೋನ್ಸ್ ಆಗಲಿ, ಲಿಕ್ವಿಡಿಟಿ ಝೋನ್ಸ್ ಆಗಲಿ, ಹಾಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಗಲಿ, ಸೊ ಇದನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಾವು ಎಂಟ್ರಿ ತಗೊಳ್ಳೋದು, ಹಾಗೆ ಯಾವ್ಯಾವ ಟೈಮಲ್ಲಿ ತಗೋಬೇಕು, ಜೊತೆಗೆ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ಮತ್ತೆ ನಾನು ಏನೇನು ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್, ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಕಂಬೈನ್ ಸ್ಟ್ರಕ್ಚರ್ ಪ್ಲಸ್ ಎಂಟ್ರಿ. ಓಕೆ, ಇವತ್ತಿಗೆ ಡೇ 58 ಆಯಿತು. ಸೊ ಯಾವ ಥರ ಒಂದು ಸ್ಟ್ರಕ್ಚರ್ನ ಕಂಬೈನ್ ಮಾಡಿಕೊಂಡು ಎಂಟ್ರಿನ ತಗೋಬೋದು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಡಸ್ ಕಂಬೈನ್ ಸ್ಟ್ರಕ್ಚರ್ ಪ್ಲಸ್ ಎಂಟ್ರಿ ಮೀನ್ ಅಂದರೆ ಕಂಬೈನ್ ಸ್ಟ್ರಕ್ಚರು ಹಾಗೆ ಎಂಟ್ರಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಟ್ ಮೀನ್ಸ್ ಯೂಸಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್ ಫಸ್ಟ್. ನಾವು ಫಸ್ಟ್ ಇಲ್ಲಿ ಯೂಸ್ ಮಾಡಬೇಕಾಗಿರೋದು ಮಾರ್ಕೆಟ್ ಸ್ಟ್ರಕ್ಚರ್ ಆಗಿರುತ್ತೆ. ಮಾರ್ಕೆಟ್ ಸ್ಟ್ರಕ್ಚರ್ ಯಾವ್ಯಾವ್ದು ಹೇಳಿ, BOS ಮತ್ತು ಚೋಚ್ನ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರೆಯೋದು. ದೆನ್ ವೆಯ್ಟಿಂಗ್ ಫಾರ್ ಎ ಪ್ರಾಪರ್ ಎಂಟ್ರಿ ಕನ್ಫರ್ಮೇಷನ್. ನೆಕ್ಸ್ಟು ವೆಯ್ಟಿಂಗ್ ಫಾರ್ ಎ ಪ್ರಾಪರ್ ಎಂಟ್ರಿ ಕ್ರೈಟೀರಿಯಾ. ನಾನು ಹೇಳಿದ್ದೀನಿ ಪುಲ್ ಬ್ಯಾಕ್ಸ್ಗಳಲ್ಲಿ ಎಂಟ್ರಿ ತೊಗೋಬೇಕು ಅಂತ. ಸೊ ಅಲ್ಲಿ ಯಾವ ಥರ ನಾವು ವೆಯ್ಟ್ ಮಾಡಿ ಒಂದು ಪ್ರಾಪರ್ ಎಂಟ್ರಿನ ಪ್ಲ್ಯಾನ್ ಮಾಡ್ಬೋದು ಅಂತ. ಓಕೆ, ಸ್ಮಾರ್ಟ್ ಟ್ರೇಡರ್ಸ್ ಡೋಂಟ್ ಎಂಟರ್ ಟ್ರೇಡ್ಸ್ ರ್ಯಾಂಡಮ್ಲಿ. ದೇ ಕಂಬೈನ್ ಮಾರ್ಕೆಟ್ ಸ್ಟ್ರಕ್ಚರ್ ಕನ್ಫರ್ಮೇಷನ್ಸ್ ಎಂಟ್ರಿ ಫಾರ್ ಹೈ ಪ್ರೊಬಬಿಲಿಟಿ ಸೆಟಪ್ಸ್. ಸೊ ಸ್ಮಾರ್ಟ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಅವರು ಸುಮ್ಮನೆ ರ್ಯಾಂಡಮ್ ಆಗಿ ಎಂಟ್ರಿ ಆಗಲ್ಲ. ಯಾವತ್ತೂ ಮಾರ್ಕೆಟ್ ಸ್ಟ್ರಕ್ಚರ್ ಏನು ಅಂತ ನೋಡ್ತಾರೆ, ಹಾಗೆ ಕನ್ಫರ್ಮೇಷನ್ಸ್ ಇದೆಯಾ, ಎಂಟ್ರಿ ಮಾಡೋಕ್ಕೆ ಯಾವ್ದಾದ್ರು ಕನ್ಫರ್ಮೇಷನ್ಸ್ ಇದೆಯಾ ಅಂತ ನೋಡಿ ಆ ಥರ ಒಂದು ಹೈ ಪ್ರೊಬಬಿಲಿಟಿ ಸೆಟಪ್ನ ನೋಡ್ತಾರೆ. ಓಕೆ, ನೆಕ್ಸ್ಟು ಸಿಂಪಲ್ ಮೀನಿಂಗ್ ನೋಡಿದರೆ ಸ್ಟ್ರಕ್ಚರ್ ಟೆಲ್ಸ್ ವೇರ್ ಟು ಟ್ರೇಡ್. ಸ್ಟ್ರಕ್ಚರ್ ನಮಗೆ ಯಾವಾಗಲೂ ಏನು ಹೇಳುತ್ತೆ ಅಂತಂದರೆ ನಾವು ಎಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ತಿಳಿಸುತ್ತೆ. ಹಾಗೆ ಎಂಟ್ರಿ ಕನ್ಫರ್ಮೇಷನ್ ಟೆಲ್ಸ್ ವೆನ್ ಟು ಟ್ರೇಡ್. ನಮಗೆ ಎಂಟ್ರಿ ಕನ್ಫರ್ಮೇಷನ್ಸು ಏನು ಹೇಳುತ್ತೆ ಹೇಳಿ, ಯಾವಾಗ ಟ್ರೇಡ್ ಮಾಡಬೇಕು ಅನ್ನೋದು ತಿಳಿಸುತ್ತೆ. ಇದು ಎಲ್ಲಿ ಟ್ರೇಡ್ ಮಾಡಬೇಕು ಅಂತ ತಿಳಿಸುತ್ತೆ, ಇದು ಯಾವಾಗ ಟ್ರೇಡ್ ಮಾಡಬೇಕು ಅಂತ ತಿಳಿಸುತ್ತೆ. ಗೊತ್ತಾಯ್ತಲ್ಲ ಡಿಫ್ರೆನ್ಸು? ಹಾಗೆ ನೆಕ್ಸ್ಟ್ ನೋಡಿದರೆ ವೈ ದಿಸ್ ಈಸ್ ಇಂಪಾರ್ಟೆಂಟ್. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಸ್ಟ್ರಕ್ಚರು ಪ್ಲಸ್ ಎಂಟ್ರಿ ಯಾಕೆ ಇಂಪಾರ್ಟೆಂಟು. ವಿತೌಟ್ ಸ್ಟ್ರಕ್ಚರ್ ರ್ಯಾಂಡಮ್ ಎಂಟ್ರೀಸ್ ಹ್ಯಾಪನ್. ನಾವು ಯಾವುದು ಸ್ಟ್ರಕ್ಚರ್ ಫೈಂಡ್ ಔಟ್ ಮಾಡೋದೇ ಹೋದರೆ ನಮಗಲ್ಲಿ ರ್ಯಾಂಡಮ್ ಎಂಟ್ರಿಗಳಾಗೋ ಚಾನ್ಸಸ್ ಇದೆ. ಸೊ ಸ್ಟ್ರಕ್ಚರ್ ಯಾವತ್ತೂ ಇರಲೇಬೇಕು. ಓಕೆ, ವಿತೌಟ್ ಕನ್ಫರ್ಮೇಷನ್ ಫೇಕ್ ಸೆಟಪ್ ಹ್ಯಾಪನ್. ನೀವು ವಿತೌಟ್ ಕನ್ಫರ್ಮೇಷನ್ಸ್ ತೊಗೊಳ್ಳೋದೇ ಎಂಟ್ರಿ ಆದರೂ ಅದು ಫೇಕ್ ಆಗೋ ಚಾನ್ಸಸ್ ಹೈ ಇದೆ. ಓಕೆ, ಕಂಬೈನಿಂಗ್ ಬೋತ್ ಗಿವ್ಸ್ ಬೆಟರ್ ಟೈಮಿಂಗ್, ಬೆಟರ್ ಅಕ್ಯುರೇಸಿ, ಬೆಟರ್ ರಿಸ್ಕ್ ಮ್ಯಾನೇಜ್ಮೆಂಟ್. ನಾವು ಇದನ್ನು ಸ್ಟ್ರಕ್ಚರ್ನು ಮತ್ತು ಎಂಟ್ರಿ ಕ್ರೈಟೀರಿಯಾನು ಕಂಬೈನ್ ಮಾಡ್ಕೊಬಿಟ್ರೆ ನಮಗೆ ಬೆಟರ್ ಟೈಮಿಂಗಲ್ಲಿ ಟ್ರೇಡ್ಸ್ಗಳು ಸಿಗುತ್ತೆ, ಹಾಗೆ ಬೆಟರ್ ಅಕ್ಯುರೇಸಿ ಸಿಗುತ್ತೆ, ಹಾಗೆ ಬೆಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ನಾವು ಇಟ್ಕೋಬೋದು. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟು ಸ್ಟೆಪ್ 1 ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಸ್ಟ್ರಕ್ಚರ್. ನಾವು ಫಸ್ಟ್ ಏನು ತಿಳ್ಕೊಬೇಕಾಗಿರೋದು, ಮಾರ್ಕೆಟ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೋಬೇಕು. ಸೊ ಬುಲ್ಲಿ ಸ್ಟ್ರಕ್ಚರ್ ಆಗಿದ್ದರೆ ಮಾರ್ಕೆಟ್ ಕ್ರಿಯೇಟ್ಸ್ ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್. ಅದು ನಮಗೆ ಆಲ್ರೆಡಿ ಗೊತ್ತು. BOS ಕ್ರಿಯೇಟ್ ಮಾಡ್ತಿದೆ ಅಂತಂದರೆ ನಮಗೊಂದು ಹೈಯರ್ ಹೈಸ್ ಇರಬೇಕು, ಹಾಗೆ ಹೈಯರ್ ಲೋಸ್ ಇರಬೇಕು. ಸೊ ಈ ಥರ ಇದೆ ಅಂತಂದರೆ ಬೈಯರ್ಸ್ ಕಂಟ್ರೋಲ್ ಮಾರ್ಕೆಟ್, ಅಂದರೆ ಬೈಯರ್ಸ್ ಇದನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿದೆ. ಹಾಗೆ ಬಿಯರಿಶ್ ಸ್ಟ್ರಕ್ಚರ್ ಆಗಿರೋ ಏನು ನೋಡಬೇಕು, ಲೋವರ್ ಐಸ್ ನೋಡಬೇಕು, ಹಾಗೆ ಲೋವರ್ ಲೋಸ್ ನೋಡಬೇಕು. ಸೊ ಲೋವರ್ ಐಸ್ ಆಗ್ತಿದೆ, ಲೋವರ್ ಲೋಸ್ ಆಗ್ತಿದೆ ಅಂತಂದರೆ ಇಲ್ಲಿ ಸೆಲ್ಲರ್ಸ್ ಕಂಟ್ರೋಲ್ ಮಾರ್ಕೆಟ್, ಅಂದರೆ ಸೆಲ್ಲರ್ಸು ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ಗೊತ್ತಾಯ್ತಲ್ಲ? ಸೊ ಅದೇ ಥರ ಸೈಡ್ ವೇಸ್ ಮಾರ್ಕೆಟ್ ಆದರೆ ನೋ ಕ್ಲಿಯರ್ ಡೈರೆಕ್ಷನ್, ಅವಾಯ್ಡ್ ಅಗ್ರೆಸಿವ್ ಎಂಟ್ರೀಸ್. ಸೈಡ್ ವೇಸ್ ಮಾರ್ಕೆಟಲ್ಲಿ ನಾವು ಯಾವುದೇ ಥರ ಎಂಟ್ರೀಸ್ಗಳು ನೋಡಲ್ಲ, ಹಾಗೆ ಇಲ್ಲಿ ಯಾವುದೇ ಥರ ಡೈರೆಕ್ಷನ್ ಅನ್ನೋದು ಸಿಗಲ್ಲ ಅಲ್ವಾ. ಅದು ಸೈಡ್ ವೈಸ್ ಕಾನ್ಸೆಪ್ಟ್ ಹೇಳಿದಾಗಲೇ ನಿಮಗೆ ಇನ್ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ಸ್ಟ್ರಕ್ಚರ್ ಹೆಲ್ಪ್ಸ್ ಐಡೆಂಟಿಫೈ ಟ್ರೆಂಡ್ ಡೈರೆಕ್ಷನ್. ನಮಗೆ ಅದು ಆಲ್ರೆಡಿ ಗೊತ್ತು. ಹಾಗೆ ಸ್ಟ್ರಾಂಗ್ ಝೋನ್ಸ್, ಎಲ್ಲೆಲ್ಲಿ ಸ್ಟ್ರಾಂಗ್ ಝೋನ್ಸ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ನಾವು ಸ್ಟ್ರಕ್ಚರ್ನ ನೋಡ್ತೀವಿ. ಹಾಗೆ ಲಿಕ್ವಿಡಿಟಿ ಏರಿಯಾಸ್, ಎಲ್ಲೆಲ್ಲಿ ಲಿಕ್ವಿಡಿಟಿ ಇದೆ ಅಂತ ಫೈಂಡ್ ಔಟ್ ಮಾಡ್ತೀವಿ. ಅದೇ ಥರ BOS ಚೋಚು
ಎಲ್ಲೆಲ್ಲಿ ಆಗುತ್ತೆ ಅನ್ನೋದು ನಮಗೆ ಸ್ಟ್ರಕ್ಚರಿಂದ ಗೊತ್ತಾಗುತ್ತೆ ಅಲ್ವಾ. ನೆಕ್ಸ್ಟ್ ಸ್ಟೆಪ್ 2 ವೆಯ್ಟ್ ಫಾರ್ ಎಂಟ್ರಿ ಕನ್ಫರ್ಮೇಷನ್. ಇವಾಗ ಸ್ಟ್ರಕ್ಚರ್ ನೋಡಾಯಿತು. ಎಂಟ್ರಿ ಕನ್ಫರ್ಮೇಷನ್ ಏನು ಮಾಡಬೇಕು, ಆಫ್ಟರ್ ಐಡೆಂಟಿಫೈಯಿಂಗ್ ಸ್ಟ್ರಕ್ಚರ್ ವೆಯ್ಟ್ ಫಾರ್, ನಾವು ಸ್ಟ್ರಕ್ಚರ್ನ ಐಡೆಂಟಿಫೈ ಮಾಡಾದ್ಮೇಲೆ ನಾವೇನು ಮಾಡಬೇಕು ಅಂತಂದರೆ ವೆಯ್ಟ್ ಮಾಡಬೇಕು. ಕನ್ಫರ್ಮೇಷನ್ ಕ್ಯಾಂಡ್ಲಿಗೆ ವೆಯ್ಟ್ ಮಾಡಬೇಕು, ಅಥವಾ ಲಿಕ್ವಿಡಿಟಿ ಸ್ವೀಪಿಗೆ ವೆಯ್ಟ್ ಮಾಡಬೇಕು, ಅಥವಾ ಬಿ ಯು ಎಸ್ಸಿಗೆ ವೆಯ್ಟ್ ಮಾಡಬೇಕು, ಅಥವಾ ರೀಟೆಸ್ಟಿಗೆ ವೆಯ್ಟ್ ಮಾಡಬೇಕು, ಅಥವಾ ರಿಜೆಕ್ಷನಿಗೆ ವೆಯ್ಟ್ ಮಾಡಬೇಕು. ಸೊ ಈ 5 ಕ್ರೈಟೀರಿಯಾ ಯಾವ್ದಾದ್ರು ಒಂದಾಗಿದ್ರೂ ಓಕೆ. ಇವಾಗ ಸ್ಟ್ರಕ್ಚರ್ ಫೈಂಡ್ ಔಟ್ ಮಾಡಿರಾ, ಸೊ ಅಲ್ಲೊಂದು ಝೋನ್ ಫೈಂಡ್ ಔಟ್ ಮಾಡಿರಾ, ಅಲ್ಲಿ ನಿಮಗೆ ಕನ್ಫರ್ಮೇಷನ್ ಕ್ಯಾಂಡಲ್ ಆದರೂ ನೀವು ಲೋವರ್ ಟೈಮ್ ಫ್ರೇಮ್ಸಿಗೆ ಹೋಗಿ ಇನ್ನೊಂದು ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿ ಆಗ್ಬೋದು. ಅದೇ ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆದರೂ ಅಲ್ಲೊಂದು ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿ ಆಗ್ಬೋದು. ಅದೇ ಅಲ್ಲೊಂದು ಬಿ ಯು ಎಸ್ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದರೂ ನಾವು ಅಲ್ಲೊಂದು ಕನ್ಫರ್ಮೇಷನ್ಸ್ ನೋಡಿ ಯಾವ ಥರ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೀನಿ. ಹಾಗೆ ರೀಟೆಸ್ಟು, ಇವಾಗ ಏನಾದ್ರು ಸ್ಟ್ರಾಂಗ್ ಝೋನ್ಸ್ನ ಬ್ರೇಕ್ ಮಾಡಿ ಹೋದ್ರೂ ಅಲ್ಲಿ ರೀಟೆಸ್ಟಲ್ಲಿ ವೆಯ್ಟ್ ಮಾಡಿ ಕನ್ಫರ್ಮೇಷನ್ಸ್ ತಗೋಬೋದು. ಅದೇ ಥರ ರಿಜೆಕ್ಷನ್ ಕ್ಯಾಂಡಲ್ಸು ಹೇಳಿದ್ದೀನಿ. ಸೊ ಈ ಥರ ಯಾವುದೇ ಥರ ಬಂದರೂ ನಮಗೆ ಎಂಟ್ರಿನ ಮಾಡೋಂಗೆ ನಾನು ನಿಮಗೆ ಈ ಕಾನ್ಸೆಪ್ಟ್ಗಳೆಲ್ಲ ಹೇಳಿರೋದು. ಓಕೆ, ಸೊ ಈ 5ರಲ್ಲಿ ಯಾವುದು ಒಂದಾದರೂ ನೀವು ಎಂಟ್ರಿನ ಪ್ಲ್ಯಾನ್ ಮಾಡ್ಬೋದು. ದಿಸ್ ಇಂಪ್ರೂವ್ಸ್ ಪ್ರೊಬಬಿಲಿಟಿ, ಇದು ನಿಮ್ಮ ಪ್ರೊಬಬಿಲಿಟಿ ಅನ್ನೋದನ್ನ ಇಂಪ್ರೂವ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಬೇಕಾದವರು ನೀವು ರೂಲ್ ಫ್ರೇಮ್ ಮಾಡ್ಬೇಕಾದ್ರೆ ಕನ್ಫರ್ಮೇಷನ್ ಕ್ಯಾಂಡಲ್ ಇಟ್ಕೊಂಡು ರೂಲ್ ಫ್ರೇಮ್ ಮಾಡ್ಬೋದು, ಲಿಕ್ವಿಡಿಟಿ ಸ್ವೀಪ್ ಇಟ್ಕೊಂಡು ಮಾಡ್ಬೋದು, ಹಾಗೆ ಬಿ ಯು ಎಸ್ಸು, ರಿಟೆಸ್ಟು, ರಿಜೆಕ್ಷನ್ ಇವೆಲ್ಲ ಇಟ್ಕೊಂಡು ನೀವು ನಿಮ್ಮ ಸ್ಟ್ರಾಟಜಿ ಅನ್ನೋದನ್ನ ಬಿಲ್ಡ್ ಮಾಡ್ಬೋದು. ಓಕೆ, ಸೊ ಸ್ಟ್ರಾಟಜಿ ಬಿಲ್ಡಿಂಗಲ್ಲೇ ನಾನು ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ. ಸೊ ಅದು ಇನ್ ಡೀಟೇಲಲ್ಲಿ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೆ ನೀವು ಇಷ್ಟು ಕನ್ಫರ್ಮೇಷನ್ಸ್ ಮೇಯ್ನಾಗಿ ನೋಡಬೇಕಾಗುತ್ತೆ. ಸೊ ಇಷ್ಟು ದಿನ ಹೇಳ್ತಿದ್ದಾನೆ ಅಂತ ನಿಮಗೆ ಅನಿಸ್ತಿರ್ಬೋದು, ಬಟ್ ಇದೆಲ್ಲ ಇಂಟರ್ ಲಿಂಕ್. ಓಕೆ, ಸೊ ನೀವು ಅಲ್ಲೆಲ್ಲ ನೋಡಿದ ಇನ್ ಡೀಟೇಲು ಇಲ್ಲೆಲ್ಲ ನೋಡಿ ಲೈಟಾಗಿ ಕನೆಕ್ಟ್ ಆಗ್ತಿದೆ. ಸೊ ಇದೇ ಥರ ನನ್ನ ಸ್ಟ್ರಾಟಜಿ ಕೊಡ್ಬೇಕಾದ್ರೂ ನಿಮಗೆ ಇನ್ ಡೀಟೇಲಾಗಿ ಇನ್ನೂ ಕನೆಕ್ಟ್ ಆಗುತ್ತೆ. ಇಲ್ಲಿ ಬೈ ಸೆಟಪ್ ಎಕ್ಸಾಂಪಲ್ ನೋಡಿದರೆ ಸ್ಟೆಪ್ 1 ಮಾರ್ಕೆಟ್ ಸ್ಟ್ರಕ್ಚರ್ ಅಪ್ ಟ್ರೆಂಡ್ ಮಾರ್ಕೆಟ್. ಓಕೆ, ಮಾರ್ಕೆಟ್ ಸ್ಟ್ರಕ್ಚರು ಅಪ್ ಟ್ರೆಂಡ್ ಮಾರ್ಕೆಟಲ್ಲಿದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಥರ ಮಾರ್ಕೆಟ್ ಸ್ಟ್ರಕ್ಚರ್ ಆಗ್ತಾ ಇದೆ. ಓಕೆ, ಈ ಥರ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಹೈಯರ್ ಐಸ್ ಆ್ಯಂಡ್ ಹೈಯರ್ ಲಾಸ್, ಇಲ್ಲಿ ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ. ಓಕೆ, ಸ್ಟೆಪ್ 2 ಪ್ರೈಸ್ ಟು ಪುಲ್ ಬ್ಯಾಕ್, ಪ್ರೈಸ್ ರಿಟರ್ನ್ಸ್ ಟು ಸಪೋರ್ಟ್ ಝೋನ್. ಇದಕ್ಕೆ ಈ ಸ್ಟ್ರಕ್ಚರಿಗೆ ಸಪೋರ್ಟ್ ಝೋನ್ ಯಾವುದು ಇದೆ ಅಲ್ವಾ, ಈ ಸ್ಟ್ರಕ್ಚರಿಗೆ ಸಪೋರ್ಟ್ ಝೋನು ಇದಾಗಿರುತ್ತೆ. ಓಕೆ, ಸೊ ಈ ಸ್ಟ್ರಕ್ಚರಿಗೆ ಸಪೋರ್ಟ್ ನಾನು ಹೇಳ್ತಿರೋದು ಇದು ಅಪ್ ಟ್ರೆಂಡಲ್ಲಿದ್ದರೆ. ಹಾಗೆ 3ನೇ ಸ್ಟೆಪ್ ನೋಡಿದರೆ ಲಿಕ್ವಿಡಿಟಿ ಸ್ವೀಪು, ಈಕ್ವಲ್ ಲೋಸ್ ಗೆಟ್ ಸ್ವೈಪ್ಡ್. ಅಂದರೆ ಇವಾಗ ಈ ಲೋನ ಸ್ವೀಪ್ ಮಾಡಿದ್ರು ಇದು ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ. ಅದು ಅಲ್ಲದೆ ಕೆಲವೊಂದು ಸಲ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಈಕ್ವಲ್ ಲೋ ಮಾಡೋ ಚಾನ್ಸಸ್ ಇದೆ. ಸೊ ಅದನ್ನು ಸ್ವೀಪ್ ಮಾಡಿ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇದೆ. ಸೊ ಈ ಥರ ಆಗೋ ಚಾನ್ಸಸ್ಸು ಇದೆ. ಸೊ ಲಿಕ್ವಿಡಿಟಿ ಸ್ವೀಪ್ ಆಗಿದೆ ಅಂತ ನೋಡ್ಬೋದು. ಸ್ಟೆಪ್ 4 ಕನ್ಫರ್ಮೇಷನ್ ಕ್ಯಾಂಡಲ್. ಈ ಸ್ವೀಪ್ ಆದಮೇಲೆ ಯಾವ್ದಾದ್ರು ಕನ್ಫರ್ಮೇಷನ್ ಕ್ಯಾಂಡಲ್ ಸಿಕ್ಕಿದ್ರೆ ನೆಕ್ಸ್ಟ್ ಬಿ ಯು ಎಸ್ ಕನ್ಫರ್ಮೇಷನ್, ಲೋವರ್ ಟೈಮ್ ಫ್ರೇಮಿಗೆ ಹೋಗಿ ಬಿ ಯು ಎಸ್ ಕನ್ಫರ್ಮೇಷನ್ ಆದರೆ ಮೈನರ್ ಹೈಸ್ ಗೆಟ್ಸ್ ಬ್ರೋಕನ್. ಅಂದರೆ ಈ ಹೈನೇನಾದ್ರು ಬ್ರೋಕ್ ಆಯಿತು ಅಂತಂದರೆ ಡೈರೆಕ್ಟ್ ಎಂಟ್ರಿ ಆಗ್ಬೋದು, ಎಸ್ ಎಲ್ ಇಲ್ಲಿ ಇಡ್ಬೋದು, ಟಿ ಪಿ ಇಲ್ಲಿ ಇಡ್ಬೋದು. ಸೊ ಇದೆಲ್ಲ ಒಂದೇ ಟೈಮ್ ಫ್ರೇಮಲ್ಲೂ ಅನಾಲಿಸಿಸ್ ಮಾಡ್ಬೋದು, ಮಲ್ಟಿ ಟೈಮ್ ಫ್ರೇಮಲ್ಲೂ ಅನಾಲಿಸಿಸ್ ಮಾಡ್ಬೋದು. ನಾನು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸಲ್ಲಿ ನಿಮಗೆ ಇನ್ ಡೀಟೇಲಾಗಿ ಹೇಳಿದ್ದೀನಿ ಯಾವ ಥರ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಬೇಕು ಅಂತ. ಅದೇ ನೀವು ಒಂದೇ ಟೈಮಲ್ಲಿ ನೋಡ್ತೀರಾ, ಫಾರ್ ಎಕ್ಸಾಂಪಲ್ ನೀವೊಂದು 15 ಮಿನಿಟ್ಸ್ ಇಂಟ್ರಾಡೇ ಮಾಡೋರು 15 ಮಿನಿಟ್ಸಲ್ಲಿ ನೋಡಿ, ಅದೇ ಸ್ವಿಂಗ್ ಟ್ರೇಡಿಂಗ್ ಮಾಡೋರು 4 ಅವರ್ಸಲ್ಲಿ ನೋಡಿ, ಅಥವಾ ಲಾಂಗ್ ಪೊಸಿಷನ್ಸ್ಗಳು ನೋಡೋರಾದರೆ 1 ಡೇಲಿ ನೋಡಿ. ಓಕೆ, ಸೇಮ್ ಮೆಥಡೇ ಈ ಥರ ಮಾಡ್ಬೋದು. ಸೊ ರಿಸಲ್ಟು ಸ್ಟ್ರಾಂಗ್ ಬೈ ಸೆಟಪ್. ಇಲ್ಲಿಂದ ನಮಗೆ ರಿಸಲ್ಟ್ ಏನು ಸಿಗುತ್ತೆ ಅಂದರೆ ಸ್ಟ್ರಾಂಗ್ ಬೈ ಸೆಟಪ್ ಅನ್ನೋದು ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡೋದಾದರೆ ಸೆಲ್ ಸೆಟಪ್ ಎಕ್ಸಾಂಪಲ್. ಸೇಮ್ ಬೈ ಸೆಟಪ್ ಏನು ನೋಡಿರಿ ಅದೇ ಥರ ಸೆಲ್ ಸೆಟಪ್ಪು. ಸ್ಟೆಪ್ 1 ಮಾರ್ಕೆಟ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡಬೇಕು. ಇವಾಗ ನೋಡಿ ಮಾರ್ಕೆಟ್ ಸ್ಟ್ರಕ್ಚರು ಲೋವರ್ ಹೈ ಲೋವರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಪ್ರೈಸ್ ಪುಲ್ ಬ್ಯಾಕ್, ಪ್ರೈಸ್ ರೀಚಸ್ ರೆಸಿಸ್ಟೆನ್ಸ್, ಇಲ್ಲಿ ರೆಸಿಸ್ಟೆನ್ಸ್ ಇದಾಗಿರುತ್ತೆ, ಹಾಗೆ ಇಲ್ಲಿ ರೆಸಿಸ್ಟೆನ್ಸ್ ಇದಾಗಿರುತ್ತೆ. ಓಕೆ, ಸೊ ಪ್ರೈಸ್ ಏನಾದ್ರು ಇಲ್ಲಿಗೆ ಬರ್ತಾ ಇದೆಯಾ ಅಂತ ನೋಡಿ, ಪುಲ್ ಬ್ಯಾಕ್ ಆಗ್ತಾ ಇದೆಯಾ ಅಂತ. ಲಿಕ್ವಿಡಿಟಿ ಸ್ವೀಪು, ಸೊ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗ್ತಿದೆಯಾ ಅಂತ ವೆಯ್ಟ್ ಮಾಡಿ. ಹಾಗೆ ಈಕ್ವಲ್ ಐಸ್ ಗೆಟ್ ಸ್ವೈಪ್ಡ್. ಈಕ್ವಲ್ ಐ ನಾನು ಹೇಳ್ದಂಗೆ ಒಂದಲ್ಲ ಈ ಥರ ಆಗಿರಬೇಕು, ಇಲ್ಲಾಂದರೆ ಈ ಥರ ಆಗಿ ಮತ್ತೆ ಕೆಳಗಡೆ ಬಂದು ಈ ಥರ ಎಮ್ ಪ್ಯಾಟರ್ನ್ ಏನಾದ್ರು ಮಾಡಿ ಮತ್ತೆ ಬಿದ್ದರೆ ಇನ್ನೊಂದು ಸ್ವೀಪಿಗೆ ವೆಯ್ಟ್ ಮಾಡಿ. ಓಕೆ, ಸೊ ಅಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಏನಾದ್ರು ಫಾರ್ಮ್ ಆದರೆ ಎಕ್ಸಾಂಪಲ್ ನೋಡಿದ್ರೆ ಬಿಯರಿಶ್ ಪಿನ್ ಬಾರ್ ಫಾರ್ಮ್ಸ್, ಅಥವಾ ಎಂಗಲ್ಫಿಂಗ್, ಅಥವಾ ಹ್ಯಾಮರ್, ಅಥವಾ ಹರಾಮಿ, ಅಥವಾ ಸ್ಪಿನ್ನಿಂಗ್ ಟಾಪ್, ಇದರಲ್ಲಿ ಯಾವುದೇ ಫಾರ್ಮ್ ಆದರೂ ಇಲ್ಲಿಂದ ಎಂಟ್ರಿ ಆಗ್ಬೋದು. ಹಾಗೆ ಸೆಟಪ್ 5 ನೋಡಿದರೆ ಚೋಚ್ ಕನ್ಫರ್ಮೇಷನ್. ಲೋವರ್ ಟೈಮ್ ಫ್ರೇಮಿಗೆ ಹೋಗಿ ಒಂದು ರೀಸೆಂಟು ಲೋಸ್ನ ಬ್ರೇಕ್ ಮಾಡ್ತಿದ್ಯಾ ಅಂತ ನೋಡ್ಬೋದು. ಓಕೆ, ಮೈನರ್ ಲೋ ಗೆಟ್ಸ್ ಬ್ರೋಕನ್. ನಾನು ಹೇಳ್ದಂಗೆ ಯಾವ್ದಾದ್ರು ಲೋ ಬ್ರೋಕನ್ ಆಗ್ತಿದೆಯಾ ಅಂತ ನೋಡಿ ಅಲ್ಲಿಂದ ನಾವು ಒಂದು ಸೆಲ್ ಸೆಟಪ್ನ ನೋಡ್ಬೋದು. ನಿಮ್ಗೆ ಅರ್ಥ ಆಯ್ತಿದೆಯಲ್ವಾ? ಇವಾಗ ಇಷ್ಟೆಲ್ಲ ಕಾನ್ಸೆಪ್ಟ್ ಕಲ್ತ ಮೇಲೆ ಮಾರ್ಕೆಟ್ನ ಕಂಬೈನ್ ಮಾಡೋಕ್ಕೆ ಗೊತ್ತಾಗ್ತಿದೆಯಲ್ವಾ? ಸೊ ಇದಕ್ಕೆ ನೀವು ಏನು ಮಾಡಬೇಕು, ಬ್ಯಾಕಿಂದನೇ ಬಿ ಯು ಎಸ್ಸು ಚೇಂಜ್ ಆಫ್ ಕ್ಯಾರೆಕ್ಟ್ರು, ಬಿ ಯು ಎಸ್ಸು ಚೇಂಜ್ ಆಫ್ ಕ್ಯಾರೆಕ್ಟ್ರು ಮಾರ್ಕ್ ಮಾಡ್ತಾ ಬರಬೇಕು.
ಆವಾಗ ನಿಮಗೆ ಗೊತ್ತಾಗೋದು ಯಾವ್ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ನೀವು ಡೈರೆಕ್ಟ್ ಮಾರ್ಕೆಟಿಗೆ ಬಂದ್ಬಿಟ್ಟು ಅವತ್ತಿನ BS ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕ್ ಮಾಡಿದ್ರೆ ಗೊತ್ತಾಗಲ್ಲ ಮಾರ್ಕೆಟ್ ಯಾವ ಟ್ರೆಂಡಲ್ಲಿದೆ. ನೀವು ಪಾಸ್ಟ್ ಒಂದು 2 ಮಂತ್ಸಿಂದ ಮಾರ್ಕ್ ಮಾಡ್ತಾ ಬಂದಿದ್ರೆ ನಿಮಗೆ ಅದರಲ್ಲಿ ಪಾಸ್ಟ್ ಡಾಟಾ ಅನ್ನೋದು ಸಿಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೆಂಗೆ ಮಾರ್ಕ್ ಮಾಡಬೇಕು ಅಂತಲೂ ತೋರಿಸ್ಕೊಡ್ತೀನಿ. ಹಾಗೆ ನಾನು ಹೆಂಗೆ ಮಾರ್ಕ್ ಮಾಡ್ತೀನಿ ಅದೇ ಥರ ನೀವು ಮಾರ್ಕ್ ಮಾಡಿದ್ರೆ ಸಾಕು. ಓಕೆ, ಹಾಗೆ ನೆಕ್ಸ್ಟ್ ನೋಡೋದಾದರೆ ವೈ ಸ್ಟ್ರಕ್ಚರ್ ಮೋರ್ ಇಂಪಾರ್ಟೆಂಟ್. ಯಾಕೆ ಸ್ಟ್ರಕ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೆನಿ ಬಿಗಿನರ್ಸ್ ಫೋಕಸ್ ಆನ್ ಎಂಟ್ರೀಸ್. ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ, ಎಂಟ್ರಿ ಮಾಡೋಕ್ಕೆ ಮಾತ್ರ ಫೋಕಸ್ ಮಾಡ್ತಾರೆ, ಮಾರ್ಕೆಟ್ನ ಅನಾಲಿಸಿಸ್ ಮಾಡೋಕ್ಕೆ ಯಾವನು ಫೋಕಸ್ ಮಾಡಲ್ಲ. ಸೊ ಇದು ಬಿಗ್ ಮಿಸ್ಟೇಕ್ ಆಗಿರುತ್ತೆ. ಬೆಸ್ಟ್ ಟ್ರೇಡರ್ಸ್ ಫಸ್ಟ್ ಆಸ್ಕ್ ವಾಟ್ ಈಸ್ ದಿ ಮಾರ್ಕೆಟ್ ಡೈರೆಕ್ಷನ್. ಬೆಸ್ಟ್ ಟ್ರೇಡರ್ಸ್ ಯಾವತ್ತು ಮಾರ್ಕೆಟದು ಇವತ್ತು ಡೈರೆಕ್ಷನ್ ಏನು, ಇವತ್ತು ಬುಲ್ಲಿಶ್ ಇದೆಯಾ, ಬಿಯರಿಶ್ ಇದೆಯಾ, ಸೈಡ್ ವೇಸ್ ಇದೆಯಾ ಅಂತ ಅನ್ನೋದು ತಿಳ್ಕೊಬೇಕು. ಓಕೆ, ಸೊ ಅದು ಯಾವುದರಿಂದ ಪಾಸಿಬಲು, ಮಾರ್ಕೆಟ್ ಸ್ಟ್ರಕ್ಚರಿಂದ ಪಾಸಿಬಲ್ ಆಗುತ್ತೆ. ದೆನ್ ವೇರ್ ಶುಡ್ ಐ ಎಂಟರ್. ಅದಾದಮೇಲೆ ನಾವು ಥಿಂಕ್ ಮಾಡಬೇಕಾಗಿರೋದು ಎಲ್ಲಿ ನಾನು ಎಂಟ್ರ್ ಆಗಬೇಕು. ಸೊ ಈ ಥರ ಪ್ಲ್ಯಾನಿಂಗ್ ಇರಬೇಕು ನಿಮ್ಮ ಹತ್ರ. ನಾನು ಯಾಕೆ ತಗೋತಾ ಇದ್ದೀನಿ, ಎಲ್ಲಿ ತಗೋಬೇಕು, ಇವತ್ತು ಮಾರ್ಕೆಟ್ ಸಿನಾರಿಯೋ ಏನು, ಮತ್ತು ನಾನು ಯಾವ ಪ್ಲೇಸಲ್ಲಿ ಎಂಟ್ರಿ ಮಾಡಿದ್ರೆ ನಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ನಿಮಗೆ ಇಷ್ಟೆಲ್ಲ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆನಾ. ಹಾಗೆ ಸ್ಮಾರ್ಟ್ ಮನಿ ಅಪ್ರೋಚು. ಯಾವ ಥರ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಅಪ್ರೋಚ್ ಮಾಡ್ತಾರೆ ಅಂದರೆ, ಇನ್ಸ್ಟಿಟ್ಯೂಷನ್ಸ್ ಫೋಕಸ್ ಆನ್ ಸ್ಟ್ರಕ್ಚರ್. ಇನ್ಸ್ಟಿಟ್ಯೂಷನ್ಸು ಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತಾರೆ, ಹಾಗೆ ಲಿಕ್ವಿಡಿಟಿ ಮೇಲೆ ಫೋಕಸ್ ಮಾಡ್ತಾರೆ, ಹಾಗೆ ಕನ್ಫರ್ಮೇಷನ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಅವರು ಒಂದು ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ಇವೆಲ್ಲ ಆದರೆ ಮಾತ್ರ ಅವರು ಟ್ರೇಡ್ನ ಪ್ಲೇಸ್ ಮಾಡ್ತಾರೆ. ಸೊ ನಾವು ಅವ್ರ ಹಿಂದೆ ಹೋಗಬೇಕು ಅಂತಂದರೆ, ನಾವು ಸ್ಮಾರ್ಟ್ ಮನಿ ಟ್ರೇಡರ್ಸ್ ಆಗಬೇಕು ಅಂತಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕು. ಯಾವತ್ತೂ ಲಿಕ್ವಿಡಿಟಿ ಸ್ವೀಪ್ ಆಗಿದೆ ಅಂತಂದರೆ ಅಲ್ಲಿ ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿ ಆಗಿ. ಓಕೆ, ನೆಕ್ಸ್ಟ್ ನೋಡಿದರೆ ಹೈ ಪ್ರೊಬಬಿಲಿಟಿ ಫಾರ್ಮುಲಾ. ಹೈ ಪ್ರೊಬಬಿಲಿಟಿ ಫಾರ್ಮುಲಾ ಯಾವುದು ಅಂತಂದರೆ, ಬುಲ್ಲಿಶ್ ಸೆಟಪ್ ಆಗಿದ್ರೆ ನಾವೇನು ಮಾಡಬೇಕು, ಬುಲ್ಲಿಶ್ ಸ್ಟ್ರಕ್ಚರ್ನ ಫೈಂಡ್ ಔಟ್ ಮಾಡಬೇಕು, ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ ಅಂತ ನೋಡಬೇಕು, ಹಾಗೆ BS ಆಗ್ತಿದೆಯಾ ಅಂತ ನೋಡಿ ಅಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಏನಾದ್ರು ಫಾರ್ಮ್ ಆದರೆ ನಾವು ಒಂದು ಬೈ ಸೆಟಪ್ನ ನೋಡ್ಬೋದು. ಅದೇ ಥರ ಬಿಯರಿಶ್ ಸೆಟಪ್ ಆದರೆ ಬಿಯರಿಶ್ ಸ್ಟ್ರಕ್ಚರ್ ಇದೆಯಾ ಅಂತ ನೋಡಬೇಕು, ಲಿಕ್ವಿಡಿಟಿ ಗ್ರ್ಯಾಬ್ ಆಗಿದೆಯಾ ಅಂತ ನೋಡಬೇಕು. ಲಿಕ್ವಿಡಿಟಿ ಸ್ವೀಪು ಲಿಕ್ವಿಡಿಟಿ ಗ್ರ್ಯಾಬ್ ಎರಡೂ ಒಂದೇ, ಬಟ್ ಅದು ಯಾವ್ಯಾವ ಪ್ಲೇಸಲ್ಲಿ ಆಯ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಬುಲ್ಲಿಶಲ್ಲಾದರೆ ಲಿಕ್ವಿಡಿಟಿ ಸ್ವೀಪು, ಅದೇ ಬಿಯರಿಶಲ್ಲಾದರೆ ಲಿಕ್ವಿಡಿಟಿ ಗ್ರ್ಯಾಬು, ಅಷ್ಟೇ ಡಿಫ್ರೆನ್ಸು. ಹಾಗೆ ಅಲ್ಲಿ ಚೋಚಾಗಿ ರಿಜೆಕ್ಷನ್ ಕ್ಯಾಂಡಲ್ ಏನಾರು ಆಗ್ತಿದ್ರೆ ನಾವು ಸೆಲ್ ಸೆಟಪ್ನ ನೋಡ್ಬೋದು. ಓಕೆ, ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ನೋಡೋದಾರೆ ಇಗ್ನೋರಿಂಗ್ ಸ್ಟ್ರಕ್ಚರ್ನ ಇಗ್ನೋರ್ ಮಾಡ್ತಾರೆ. ಟೇಕಿಂಗ್ ಸೆಲ್ ಇನ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇರುತ್ತೆ, ಬಟ್ ಅವ್ರೇನು ಮಾಡ್ತಾರೆ ಅಲ್ಲಿಂದ ಸೆಲ್ ಮಾಡೋಕ್ಕೆ ನೋಡ್ತಾರೆ. ಹಾಗೆ ಎಂಟರಿಂಗ್ ಟೂ ಅರ್ಲಿ, ಅರ್ಜೆಂಟ್ ಮಾಡ್ಕೋತಾರೆ. ಇವಾಗ ಕ್ಯಾಪಿಟಲ್ ಹಾಕಿರ್ತಾರೆ, ಇವತ್ತು ರಿಯಲ್ ಟ್ರೇಡಿಂಗ್ ಕ್ಯಾಪಿಟಲ್ ಹಾಕಿದಾರಾ ಅಂದ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ, ನಾನು ಪ್ರಾಫಿಟ್ಸ್ ಮಾಡಲೇಬೇಕು ಅಂದ್ಕೊಂಡು ಬೇಗ ಯಾವುದೇ ಕನ್ಫರ್ಮೇಷನ್ಸ್ ಇಲ್ಲದನ್ನು ಎಂಟ್ರಿ ಆಯ್ತೀರಾ. ಸೊ ಇದೇನಾಗುತ್ತೆ, ನಮಗೆ ಲಾಸಸ್ ಅನ್ನೋದನ್ನ ಫೇಸ್ ಮಾಡಬೇಕಾಗುತ್ತೆ. ಹಾಗೆ ಚೇಸಿಂಗ್ ಕ್ಯಾಂಡಲ್ಸ್, ಸುಮ್ಮನೆ ಕ್ಯಾಂಡಲ್ಸ್ ಟು ಕ್ಯಾಂಡಲು ಓಕೆ ಇದಾಗಿದೆ ಅದಾಗಿದೆ ಅಂದ್ಕೊಂಡು ಸುಮ್ಮನೆ ರ್ಯಾಂಡಮ್ ಎಂಟ್ರೀಸ್ ತೊಗೊಳೋದು. ಇಲ್ಲಿ ಸ್ಟ್ರಕ್ಚರ್ನೂ ನೋಡೋಲ್ಲ, ಇನ್ನೇನು ನೋಡೋಲ್ಲ, ಡೈರೆಕ್ಟ್ ಬಂದು ಎಂಟ್ರಿ ತೊಗೊಳೋದು. ಸೊ ಇದು ಎಮೋಷ್ನಲ್ ಎಂಟ್ರೀಸ್ ಆಗಿರುತ್ತೆ. ಸೊ ಅದರಿಂದ ಇದನ್ನು ಅವಾಯ್ಡ್ ಮಾಡಬೇಕು ಬಿಗಿನರ್ಸ್ ಆದವರು. ಹಾಗೆ ಟ್ರೇಡಿಂಗ್ ಎವ್ರಿ ಸೆಟಪ್. ನಿಮಗೆ ಕಣ್ಣಿಗೆ ಕಾಣಿಸಿದ ಸೆಟಪಲ್ಲೆಲ್ಲ ನೀವು ಟ್ರೇಡ್ ಮಾಡ್ತೀರಾ ಅಂತಂದರೆ ಅಲ್ಲಿ ಕ್ವಾಲಿಟಿ ಟ್ರೇಡ್ಸ್ ಬೇರೆ ಇರುತ್ತೆ, ಹಾಗೆ ಲೋ ಕ್ವಾಲಿಟಿ ಟ್ರೇಡ್ಸು ಇರುತ್ತೆ. ಯಾಕಂದರೆ ಬೆಳಗ್ಗೆ ವಾಲ್ಯೂಮೇ ಇರೋಲ್ಲ. ನಾನು ಹೇಳಿದ್ದೀನಿ, ಸೆಷನ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಸೊ ಆ ಟೈಮಲ್ಲಿ ಬಂದು ಟ್ರೇಡ್ ಮಾಡಿದವರಿಗೆ ವಾಲ್ಯೂಮನ್ನು ಸಿಕ್ಕಿರಲ್ಲ. ಸೊ SL ಆಗೋ ಚಾನ್ಸಸ್ ಇದೆ. ನೀವು ಯಾವತ್ತು ಲಂಡನ್ ಕಿಲ್ ಝೋನು ಹಾಗೆ ನ್ಯೂಯಾರ್ಕ್ ಕಿಲ್ ಝೋನ್ ಟೈಮಲ್ಲೇ ಬರಬೇಕು. ಓಕೆ, ಸೊ ಆ ಟೈಮಲ್ಲೇ ನಿಮಗೆ ಒಳ್ಳೆ ರಿಸಲ್ಟನ್ನು ಸಿಗೋದು. ಗೊತ್ತಾಯ್ತಲ್ವಾ. ನೆಕ್ಸ್ಟು ಪ್ರೋ ಟಿಪ್ಸ್ ನೋಡೋದಾರೆ, ಸ್ಟ್ರಕ್ಚರ್ ಫಸ್ಟ್, ಎಂಟ್ರಿ ಸೆಕೆಂಡ್. ಸ್ಟ್ರಕ್ಚರ್ ಮೊದಲು ನೋಡಬೇಕು, ಎಂಟ್ರಿ ನಂತರ ಮಾಡಬೇಕು. ಹೈಯರ್ ಟೈಮ್ ಫ್ರೇಮ್ ಸ್ಟ್ರಕ್ಚರ್ ಸ್ಟ್ರಾಂಗರ್. ಯಾವತ್ತು ಹೈಯರ್ ಟೈಮ್ ಫ್ರೇಮ್ ಯಾವ್ದು ಹೇಳಿದೆ, 15 ಮಿನಿಟ್ಸ್ ಮೇಲೆ ಏನು ಸ್ಟ್ರಕ್ಚರ್ ಮಾಡ್ತೀರೋ ಅದೆಲ್ಲ ಹೈಯರ್ ಟೈಮ್ ಫ್ರೇಮ್ ಆಗುತ್ತೆ. ಹಾಗೆ ವೆಯ್ಟ್ ಫಾರ್ ಕ್ಯಾಂಡಲ್ ಕ್ಲೋಸ್. ಯಾವತ್ತು ಕ್ಯಾಂಡಲ್ ಕ್ಲೋಸಿಗೆ ವೆಯ್ಟ್ ಮಾಡಬೇಕು. ಓಕೆ, ಇವಾಗ ಲಿಕ್ವಿಡಿಟಿ ಸ್ವೀಪ್ ಆಗಲಿ, ಲಿಕ್ವಿಡಿಟಿ ಗ್ರ್ಯಾಬ್ ಆಗಲಿ, ಅಥವಾ ಈಕ್ವಲ್ ಲೋಸಲ್ಲಿ ಸ್ಟಾಪ್ ಅಂಟ್ ಆಗಲಿ, ಅಥವಾ ಫೇಕ್ ಔಟ್ಸ್ ಆಗಲಿ, ಸೊ ಎಲ್ಲಿ ಏನೇ ಆದ್ರೂ ನೀವು ಕ್ಯಾಂಡಲ್ ಕ್ಲೋಸಿಗೆ ವೆಯ್ಟ್ ಮಾಡಬೇಕು. ಓಕೆ, ಪೇಷನ್ಸ್ ಇಂಪ್ರೂವ್ಸ್ ಅಕ್ಯುರೇಸಿ. ಪೇಷನ್ಸಿಂದ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಅಕ್ಯುರೇಸಿ ಅನ್ನೋದೇ ಸಿಗೋದು. ಓಕೆ, ಟ್ರೇಡಿಂಗಲ್ಲಿ ಮೇಯ್ನ್ ಬೇಕಾಗಿರೋದೆ ಡಿಸಿಪ್ಲೀನು, ಎಮೋಷನ್ ಕಂಟ್ರೋಲು, ಪೇಷನ್ಸು, ಹಾಗೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟು. ಇಷ್ಟಿದ್ರೆ ನೀವು ಪ್ರಾಫಿಟೇಬಲ್ ಆಯ್ತೀರಾ. ನೀವು ಯಾವುದೇ ಸಿಸ್ಟಮ್ ಬೇಸಿಕ್ ಇಂಡಿಕೇಟರ್ ಇಟ್ಕೊಂಡು ಮಾಡಿದ್ರು ನೀವು ಪ್ರಾಫಿಟೇಬಲ್ ಆಯ್ತೀರಾ. ಬಟ್ ಇಷ್ಟೆಲ್ಲ ನಾನು ಹೇಳಿರ್ಬೇಕಾರೆ ನೀವು ಒಂದು ಪ್ರೊಫೆಷ್ನಲ್ ಟ್ರೇಡರ್ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಮಾಡಿಲ್ಲ ಅಂದವ್ರು ಕಳ್ಕೊತಾರೆ. ಸೊ ಅದು ಏನು ಮಾಡೋಕ್ಕಾಗಲ್ಲ. ನಾನು ಇಷ್ಟೆಲ್ಲ ಫ್ರೀಯಾಗಿ ಎಜುಕೇಷನ್ ಕೊಟ್ಟು ಕಳ್ಕೊಳ್ಳೋರಾದರೆ ನಿಮಗೆ ಬೇರೆ ಏನು ಹೇಳೋಕ್ಕಾಗಲ್ಲ. ಓಕೆ, ಸೊ ಅದರಿಂದ ನಾನು ಏನೇನು ಹೇಳ್ತೀನಿ ಅದನ್ನ ನೀಟಾಗಿ ಫಾಲೋ ಮಾಡಿ, ನೀವು ಖಂಡಿತ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರ. ಓಕೆ, ಸಿಂಪಲ್ ಎಂಟ್ರಿ ಮಾಡೆಲ್ ನೋಡೋಣ. ಫಸ್ಟು ಸ್ಟೆಪ್ 1 ನೋಡಿದ್ರೆ ಐಡೆಂಟಿಫೈ ಟ್ರೆಂಡ್ ಐಡೆಂಟಿಫೈ ಮಾಡಬೇಕು. ಸ್ಟೆಪ್ 2 ನೋಡಿದರೆ ಮಾರ್ಕ್ ಕೀ ಝೋನ್ಸ್ಗಳು ಎಲ್ಲೆಲ್ಲಿ ರಿಯಾಕ್ಷನ್ ಬರೋಂಥ ಝೋನ್ಸ್ಗಳು ಅಂತ ನೀವು ನೋಡಬೇಕು. ಓಕೆ, ಅದು ನಿಮಗೆ 4 ಅವರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೇಯ್ನ್ ಮಾರ್ಕ್ ಮಾಡಿ ನೋಡಿದ್ರೆ 4 ಅವರ್ ಚಾರ್ಟ್ ಹಾಕ್ಕೊಂಡು ಎಲ್ಲೆಲ್ಲಿ ಕೀ ಝೋನ್ಸ್ ಬರುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಸ್ಟೆಪ್ 3 ವೆಯ್ಟ್ ಫಾರ್ ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ ಅಂತ ವೆಯ್ಟ್ ಮಾಡಿ. ಹಾಗೆ ಸ್ಟೆಪ್ 4 ವೆಯ್ಟ್ ಫಾರ್ ಕನ್ಫರ್ಮೇಷನ್.
ಅಲ್ಲಿಂದ ಯಾವ್ದಾದ್ರು ಕನ್ಫರ್ಮೇಷನ್ ಸಿಗ್ತಿದೆಯಾ, ಅದು ಒಂದಲ್ಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲ BOS ಆಗಿರ್ಬೋದು, ಅಥವಾ ಕ್ಯಾಂಡಲ್ ಸ್ಟಿಕ್ ಹ್ಯಾಮರ್ ಅಥವಾ ರಿಜೆಕ್ಷನ್ ಕ್ಯಾಂಡಲ್ ಈ ಥರ ಆಗಿರ್ಬೋದು, ಅಥವಾ ಪ್ಯಾಟರ್ನ್ಸ್ ಆಗಿರ್ಬೋದು. ಸೊ ಇದರಲ್ಲಿ ಯಾವುದೇ ಕನ್ಫರ್ಮೇಷನ್ ಸಿಕ್ಕಿರೋ ನೀವು ಎಂಟ್ರಿ ಆಗ್ಬೋದು. ಓಕೆ, ಸೊ ಸ್ಟೆಪ್ 5 ಎಕ್ಸಿಕ್ಯೂಟ್ ಟ್ರೇಡ್. ಅಲ್ಲಿಂದ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಅನಾಲಿಸಿಸ್ ಮಾಡ್ತಾ ಹೋದಾಗ ನಿಮಗೆ ಬೆಟರ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆ, ಬೆಸ್ಟ್ ಟೈಮ್ ಫ್ರೇಮ್ಸು 4 ಅವರ್ ಸ್ಟ್ರಕ್ಚರ್ 4 ಅವರಲ್ಲಿ ನೋಡಿ, 1 ಅವರಲ್ಲಿ ಸೆಟಪ್ ನೋಡಿ, 15 ಮಿನಿಟ್ಸಲ್ಲಿ ಎಂಟ್ರಿ ಕನ್ಫರ್ಮೇಷನ್ಸ್ ನೋಡಿ. ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಇಂಪ್ರೂವ್ಸ್ ಕ್ವಾಲಿಟಿ. ನೀವು ಈ ಥರ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋದ್ರಿಂದ ನಿಮ್ಮ ಟ್ರೇಡಿಂಗ್ ಕ್ವಾಲಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಓಕೆ, ಗೋಲ್ಡನ್ ರೂಲು, ಮಾರ್ಕೆಟ್ ಸ್ಟ್ರಕ್ಚರ್ ಗಿವ್ಸ್ ಡೈರೆಕ್ಷನ್, ಕನ್ಫರ್ಮೇಷನ್ ಗಿವ್ಸ್ ಟೈಮಿಂಗ್. ಮಾರ್ಕೆಟ್ ಸ್ಟ್ರಕ್ಚರ್ ಯಾವತ್ತು ನಿಮಗೆ ಡೈರೆಕ್ಷನ್ನ ಹೇಳುತ್ತೆ, ಹಾಗೆ ಕನ್ಫರ್ಮೇಷನ್ಸ್ ಯಾವತ್ತು ನಿಮ್ಮ ಟೈಮಿಂಗ್ನ ಹೇಳುತ್ತೆ. ಓಕೆ, ಇಂಥ ಟೈಮಲ್ಲಿ ಟ್ರೇಡ್ ಸಿಗ್ಬೋದು ಅಂತ. ಸೊ ಅದರಿಂದ ನಾನು ಏನೇನು ಹೇಳ್ತೀನಿ ಅದನ್ನ ಫಾಲೋ ಮಾಡಿ. 4 ಅವರಲ್ಲಿ ಸ್ಟ್ರಕ್ಚರ್ನ ನೋಡಿ, 1 ಅವರಲ್ಲಿ ಸೆಟಪ್ನ ನೋಡಿ, ಅಂದರೆ 1 ಅವರಲ್ಲಿ ಏನಾದ್ರು ಸ್ವೀಪ್ ಆಗಿದೆಯಾ ಅಥವಾ ಯಾವ್ದಾದ್ರು ಕ್ಯಾಂಡಲ್ಸ್ ಕನ್ಫರ್ಮೇಷನ್ಸ್ ಇದೆಯಾ, BOS ಆಗಿದೆಯಾ ಆ ಥರ ನೋಡಿ. 15 ಮಿನಿಟ್ಸಲ್ಲಿ ಎಂಟ್ರಿ ಕನ್ಫರ್ಮೇಷನ್ಸ್ ನೋಡಿ. ಕನ್ಫರ್ಮೇಷನ್ಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ್ಯಾವ ಕನ್ಫರ್ಮೇಷನ್ಸ್ ತಗೋಬೇಕು ಅಂತ. ಸೊ ಇದೆಲ್ಲ ಕಂಬೈನ್ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಅನ್ನೋ ಸಿಗೋದು. ಸೊ ಇದ್ರ ಮುಂದೆ ನೀವು ಯಾವುದೇ ಸ್ಟ್ರಾಟಜಿ ತಂದರೂ ಅದೆಲ್ಲ ಸಿಲ್ಲಿ ಅನಿಸ್ಬಿಡುತ್ತೆ. ಓಕೆ, ಯಾಕಂದರೆ ಇಷ್ಟು ಡೀಟೇಲಾಗಿ ಹೇಳಿದಾಗ ನಿಮಗೆಲ್ಲ ಗೊತ್ತಿದೆ ಇಲ್ಲಿ. ಸೊ ನೀವು ಯಾವುದೇ ಸ್ಟ್ರಾಟಜಿ ಫಾಲೋ ಮಾಡಬೇಕು ಅಂದರೆ ಇದೇ ಮಾರ್ಕೆಟಲ್ಲಿರೋದು. ಲಿಕ್ವಿಡಿಟಿ ಗ್ರ್ಯಾಬು, ಲಿಕ್ವಿಡಿಟಿ ಸ್ವೀಪು, ಆರ್ಡರ್ ಬ್ಲಾಕು, FEG, ಸಪೋರ್ಟು, ರೆಸಿಸ್ಟೆನ್ಸು, ಆ ಪ್ಯಾಟರ್ನ್ ಈ ಪ್ಯಾಟರ್ನ್ ಇದೇ ವರ್ಕ್ ಆಗೋದು. ಸೊ ಕೆಲವೊಬ್ಬರು ಬೇಸಿಕ್ ಇಟ್ಕೊಂಡು ವರ್ಕ್ ಮಾಡ್ತಾರೆ, ಕೆಲವೊಬ್ಬರು ತುಂಬ ಅಡ್ವಾನ್ಸ್ ಇಟ್ಕೊಂಡು ವರ್ಕ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋದ್ರಿಂದ ನಿಮಗೆ ಯಾವುದು ಬೇಕು ಅನ್ನೋದು ನೀವು ಚೂಸ್ ಮಾಡಬೇಕಾಗುತ್ತೆ. ಓಕೆ, ಹಾಗೆ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾರೆ, ಸ್ಟ್ರಕ್ಚರ್ ಹೆಲ್ಪ್ಸ್ ಟ್ರೇಡರ್ಸ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಡೈರೆಕ್ಷನ್. ಸ್ಟ್ರಕ್ಚರ್ ಅನ್ನೋದು ನಮಗೆ ಮಾರ್ಕೆಟ್ ಡೈರೆಕ್ಷನ್ ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಎಂಟ್ರಿ ಕನ್ಫರ್ಮೇಷನ್ ಇಂಪ್ರೂವ್ಸ್ ಟೈಮಿಂಗ್ ಆ್ಯಂಡ್ ಪ್ರೊಬಬಿಲಿಟಿ. ಎಂಟ್ರಿ ಕನ್ಫರ್ಮೇಷನ್ಸಿಂದ ನಮ್ಮ ಟೈಮಿಂಗು ಹಾಗೆ ಪ್ರೊಬಬಿಲಿಟಿ ಅನ್ನೋದು ಇಂಕ್ರೀಸ್ ಆಗುತ್ತೆ. ಹಾಗೆ ಕಂಬೈನಿಂಗ್ ಬೋತ್ ಕ್ರಿಯೇಟ್ಸ್ ಹೈ ಕ್ವಾಲಿಟಿ ಟ್ರೇಡಿಂಗ್ ಸೆಟಪ್ಸ್. ಈ ಎರಡು ಕಂಬೈನ್ ಮಾಡೋದ್ರಿಂದ ನಮಗೆ ಹೈ ಕ್ವಾಲಿಟಿ ಸೆಟಪ್ಸ್ ಅನ್ನೋದು ಸಿಗುತ್ತೆ. ಮಾಸ್ಟರಿಂಗ್ ಸ್ಟ್ರಕ್ಚರ್ ಪ್ಲಸ್ ಎಂಟ್ರಿ ಇಂಪ್ರೂವ್ಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ನಾನು ಹೇಳ್ದಂಗೆ ನೀವೇನಾದರೂ ಸ್ಟ್ರಕ್ಚರ್ ಮತ್ತು ಎಂಟ್ರಿನ ಕರೆಕ್ಟಾಗಿ ಪ್ರಾಪರಾಗಿ ಮಾಡಿದ್ರೆ ನಿಮ್ಮ ಕನ್ಸಿಸ್ಟೆನ್ಸಿ ಹಾಗೆ ಡಿಸಿಪ್ಲಿನು ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆನಾ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನೀವು ಎಫರ್ಟ್ಸ್ ಹಾಕೋಕ್ಕೆ ರೆಡಿ ಆಗಬೇಕು, ಗೈಡೆನ್ಸ್ ನಮ್ಮ ಕಡೆಯಿಂದ ಸಿಗುತ್ತೆ. ಓಕೆ, ಕಂಪ್ಲೀಟ್ಲಿ ಫ್ರೀಯಾಗೇ ಇದೆ, ನಿಮಗೆ ಇಲ್ಲಿ ಯಾವುದೇ ಥರ ₹1 ಖರ್ಚು ಇಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಟ್ರೇಡಿಂಗಿಗೆ ಬರೋಕ್ಕಿಂತ ಮುಂಚೆ ಒಂದು ಸ್ಟೇಬಲ್ ಇನ್ಕಮ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಏನೇನು ಹೇಳಿದ್ದೀನಿ ಅದನ್ನು ಹಾಗೇ ಫಾಲೋ ಮಾಡಿ, ನಿಮಗೆ ಪಕ್ಕಾ ರಿಸಲ್ಟನ್ನು ಸಿಗುತ್ತೆ. ಇದನ್ನು ಬಿಟ್ಟು ನೀವು ಔಟ್ ಆಫ್ ದಿ ಬಾಕ್ಸ್ ಮಾಡ್ತಾ ಹೋದರೆ ಖಂಡಿತ ಟ್ರೇಡಿಂಗಲ್ಲಿ ಫೇಲ್ ಆಗ್ತೀರಾ, ಟ್ರೇಡಿಂಗ್ನ ಬಿಟ್ಬಿಡ್ತೀರಾ. ಸೊ ಇವತ್ತಿಂದ ನಾನು ಏನೇನು ಹೇಳ್ತೀನಿ ಅದನ್ನು ಹಾಗೆ ಫಾಲೋ ಮಾಡಿ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಸೊ ಯಾರಿಗಾದರೂ ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸುಮ್ಮನೆ ಶೇರ್ ಮಾಡಬೇಡಿ, ನಿಮಗೇನಾದ್ರು ಅರ್ಥ ಆಗ್ತಿದೆ ಅಂತಂದರೆ ಮಾತ್ರ ಅವರಿಗೂ ಶೇರ್ ಮಾಡಿಕೊಡಿ. ಹಾಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು, ಏನೇನು ಕಲ್ತ್ರಿ, ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ, ನಿಮಗೆ ಏನೇ ಡೌಟ್ಸ್ ಇದ್ದರೂ ಇಲ್ಲಿ ನೋಡಿ ಕೆಳಗಡೆ ಜಿಮೇಲ್ ಹಾಕಿದ್ದೀನಿ. ಜಿಮೇಲ್ ಮುಖಾಂತರ ನಿಮಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಮ್ಯುನಿಟಿ ಲಿಂಕ್ ಹಾಕಿರ್ತೀನಿ, ಅಲ್ಲೋಗಿ ನೀವು ಜಾಯಿನ್ ಮಾಡ್ಕೋಬೋದು. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.